ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ನಾವು ಇವತ್ತಿನ ವಿಡಿಯೋದೊಳಗೆ ನಮ್ಮ ಭಾರತ ಸಂವಿಧಾನದ ಭಾಗ 21ರ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಹಾಗಾದ್ರೆ ಈ ಸಂವಿಧಾನದ ಭಾಗ 21 ಯಾವುದ್ರ ಬಗ್ಗೆ ಹೇಳ್ತಾ, ನಮ್ಮ ಭಾರತ ದೇಶದಲ್ಲಿರುವ ಕೆಲವು ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನವನ್ನ ಈ ಸಂವಿಧಾನ ಕೊಟ್ಟಿದೆ ಸ್ನೇಹಿತರೆ. ಹಾಗಾದ್ರೆ ಸಂವಿಧಾನದ ವಿಧಿ 371ರಿಂದ 371 ಜೆ ವರೆಗಿನ ಸುಮಾರು 11 ರಾಜ್ಯಗಳಿಗೆ ಎಷ್ಟು 11 ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದೆ. ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಹಾಗಾದ್ರೆ ಮೊದಲನೇದಾಗಿ ಸಂವಿಧಾನದ 371ನೇ ವಿಧಿ. ಈ ವಿಧಿಯ ಪ್ರಕಾರ ಯಾವ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದೆ? ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದೆ. ನೆಕ್ಸ್ಟ್ 371 ಎ ವಿಧಿ. ಈ ವಿಧಿಯ ಪ್ರಕಾರ ನಾಗಾಲ್ಯಾಂಡ್ ರಾಜ್ಯಕ್ಕೆ, ಯಾವ ರಾಜ್ಯಕ್ಕೆ? ನಾಗಾಲ್ಯಾಂಡ್ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಹಾಗಾದ್ರೆ ಈ ವಿಶೇಷ ಸ್ಥಾನಮಾನವನ್ನು ಕೊಡ್ತಾರಲ್ಲ, ಇಲ್ಲಿ ಸಂವಿಧಾನದ ಕೆಲವು ತಿದ್ದುಪಡಿಗಳು ಮಾಡಿ ವಿಶೇಷ ಸ್ಥಾನಮಾನವನ್ನು ಆಯಾ ರಾಜ್ಯಗಳಿಗೆ ಕೊಡ್ತಾರ. ಹಾಗಾದ್ರೆ ಈ ನಾಗಾಲ್ಯಾಂಡ್ ರಾಜ್ಯಕ್ಕೆ 371 ಎ ವಿಧಿಯ ಪ್ರಕಾರ ಸೇರಿಸಬೇಕಾಗಿತ್ತಂದ್ರೆ ಯಾವ ತಿದ್ದುಪಡಿ ಮಾಡ್ತಾರ? 13ನೇ ತಿದ್ದುಪಡಿ ಮಾಡ್ತಾರೆ ನೋಡಿ ಸ್ನೇಹಿತರೆ. 13ನೇ ತಿದ್ದುಪಡಿ ಮಾಡಿ ವಿಶೇಷ ಸ್ಥಾನಮಾನವನ್ನು ಕೊಡ್ತಾರೆ. ಯಾವಾಗ ಮಾಡ್ತಾರೆ? 13ನೇ ತಿದ್ದುಪಡಿ 1962 ಮಾಡ್ತಾರ. ಎಷ್ಟರೊಳಗೆ ಮಾಡ್ತಾರ? 1962 ಈ ತಿದ್ದುಪಡಿಯನ್ನು ಮಾಡಿ ವಿಶೇಷ ಸ್ಥಾನಮಾನವನ್ನು ಕೊಡ್ತಾರ. ನೆಕ್ಸ್ಟ್ ಸಂವಿಧಾನದ 371 ಬಿ ವಿಧಿ. ಈ ವಿಧಿಯ ಪ್ರಕಾರ ಯಾವ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡ್ತಾರ? ಅಸ್ಸಾಂ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡ್ತಾರ. ಯಾವ ರಾಜ್ಯಕ್ಕೆ? ಅಸ್ಸಾಂ ರಾಜ್ಯಕ್ಕೆ. ಹಾಗಾದ್ರೆ ಈ ಅಸ್ಸಾಂ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡ್ತಾರಲ್ಲ, ಇದಕ್ಕೆ ಯಾವ ತಿದ್ದುಪಡಿ ಮಾಡ್ತಾರ? ಸಂವಿಧಾನದ 22ನೇ ತಿದ್ದುಪಡಿ ಮಾಡ್ತಾರ ನೋಡಿ. ಎಷ್ಟನೇ ತಿದ್ದುಪಡಿ? 22ನೇ ತಿದ್ದುಪಡಿ. ಈ 22ನೇ ತಿದ್ದುಪಡಿನ ಯಾವಾಗ ಮಾಡ್ತಾರ? 1969 ಮಾಡ್ತಾರ. ನೆಕ್ಸ್ಟ್ 371 ಸಿ. ಈ 371 ಸಿ ವಿಧಿಯ ಪ್ರಕಾರ ಮಣಿಪುರ ರಾಜ್ಯಕ್ಕೆ, ಯಾವುದು? ಮಣಿಪುರ ರಾಜ್ಯಕ್ಕೆ ವಿಶೇಷ ಸ್ಥಾನವನ್ನು ನೀಡ್ತಾರ. ಸಂವಿಧಾನದ 27ನೇ ತಿದ್ದುಪಡಿ ಮಾಡ್ತಾರ ನೋಡಿ. ಎಷ್ಟನೇ ತಿದ್ದುಪಡಿ? 27ನೇ ತಿದ್ದುಪಡಿ. ಯಾವಾಗ ಮಾಡ್ತಾರ? 1971 ಮಾಡ್ತಾರ. 1971 ಮಣಿಪುರ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡ್ತಾರ. ನೆಕ್ಸ್ಟ್ 371 ಡಿ ಮತ್ತು ಇ, ಈ ಎರಡು ತಿದ್ದುಪಡಿಗಳನ್ನು ಮಾಡಿ ಆಂಧ್ರ ಪ್ರದೇಶ ಮತ್ತು ಆಂಧ್ರ ಪ್ರದೇಶದ ವಿಶ್ವವಿದ್ಯಾಲಯಗಳಿಗೆ ವಿಶೇಷ ಸ್ಥಾನಮಾನವನ್ನು ನೀಡ್ತಾರ. ಹಾಗಾದ್ರೆ ಎಷ್ಟನೇ ತಿದ್ದುಪಡಿ ಮಾಡ್ತಾರೆ? ಇದಕ್ಕೆ 32ನೇ ತಿದ್ದುಪಡಿ ಮಾಡ್ತಾರ. 32ನೇ ತಿದ್ದುಪಡಿ ಮಾಡ್ತಾರ. ಯಾವಾಗ? 1973 ಮಾಡ್ತಾರ ನೋಡಿ ಸ್ನೇಹಿತರೆ. 32ನೇ ತಿದ್ದುಪಡಿ 1973 ಮಾಡ್ತಾರ. ಎಷ್ಟು? 371 ಎಫ್ ವಿಧಿ. ಈ ವಿಧಿಯ ಪ್ರಕಾರ ಸಿಕ್ಕಿಂ ರಾಜ್ಯಕ್ಕೆ, ಯಾವ ರಾಜ್ಯಕ್ಕೆ? ಸಿಕ್ಕಿಂ ರಾಜ್ಯಕ್ಕೆ ವಿಶೇಷ ಸ್ಥಾನವನ್ನು ನೀಡ್ತಾರ. ಹಾಗಾದ್ರೆ ಸಂವಿಧಾನದ ಎಷ್ಟನೇ ತಿದ್ದುಪಡಿ? 35ನೇ ತಿದ್ದುಪಡಿ. ಎಷ್ಟನೇ ಇಶ್ಯೊಳಗೆ ಮಾಡ್ತಾರೆ ಇದನ್ನ? 1975 ಸಿಕ್ಕಿಂ ರಾಜ್ಯಕ್ಕೆ 35ನೇ ತಿದ್ದುಪಡಿ ಮಾಡಿ ವಿಶೇಷ ಸ್ಥಾನವನ್ನು ನೀಡ್ತಾರ. ನೆಕ್ಸ್ಟ್ 371 ಎಫ್ ಮಟ್ಟ ನೋಡಿದ್ವಿ. ನೆಕ್ಸ್ಟ್ 371 ಜಿ. 371 ಜಿ ವಿಧಿಯ ಪ್ರಕಾರ ಯಾವ ರಾಜ್ಯಕ್ಕೆ ವಿಶೇಷ ಸ್ಥಾನವನ್ನು ನೀಡ್ತಾರ? ಮಿಜೋರಾಂ ರಾಜ್ಯಕ್ಕೆ. ಯಾವುದು? ಮಿಜೋರಾಂ ರಾಜ್ಯಕ್ಕೆ ವಿಶೇಷ ಸ್ಥಾನವನ್ನು ನೀಡ್ತಾರ. ಹಾಗಾದ್ರೆ ತಿದ್ದುಪಡಿ ಎಷ್ಟು? 53ನೇ ತಿದ್ದುಪಡಿ 1986 ಮಾಡ್ತಾರ. ನೆಕ್ಸ್ಟ್ ಸಂವಿಧಾನದ 371 ಎಚ್ ವಿಧಿ. ಎಚ್ ವಿಧಿಯ ಪ್ರಕಾರ ಯಾವ ರಾಜ್ಯಕ್ಕೆ ವಿಶೇಷ ಸ್ಥಾನವನ್ನು ನೀಡ್ತಾರ? ಅರುಣಾಚಲ ಪ್ರದೇಶ ರಾಜ್ಯಕ್ಕೆ. ವಿಶೇಷ ಸ್ಥಾನಮಾನವನ್ನು ನೀಡ್ತಾರ. ತಿದ್ದುಪಡಿ ಅದು
55ನೇ ತಿದ್ದುಪಡಿ 55ನೇ ತಿದ್ದುಪಡಿ ಯಾವಾಗ ಆಗ್ತದ 1986 ಆಗ್ತದ ನೋಡ. ನೆಕ್ಸ್ಟ್ ಸಂವಿಧಾನದ 371 ಆಯ್ ವಿಧಿ ಸ್ನೇಹಿತರೆ. ಆ ವಿಧಿಯ ಪ್ರಕಾರ ಗೋವಾ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡ್ತಾರ. ಯಾವ ರಾಜ್ಯಕ್ಕೆ? ಗೋವಾ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡ್ತಾರ. ಹಾಗಾದ್ರೆ ಸಂವಿಧಾನದ 86ನೇ ತಿದ್ದುಪಡಿ ಯಾವುದು? 86ನೇ ತಿದ್ದುಪಡಿ ಯಾವಾಗ ಆಗ್ತದ? 1987 ಆಗ್ತದೆ ನೋಡಿ. 1987 ವಿಶೇಷ ಸ್ಥಾನವನ್ನು ನೀಡ್ತಾರೆ. ಈ ಗೋವಾ ರಾಜ್ಯಕ್ಕೆ ಮೊದಲಿದ್ದು ಕೇಂದ್ರಾಡಳಿತ ಪ್ರದೇಶವಾಗಿತ್ತು, ನಂತರ ಇದನ್ನ ರಾಜ್ಯ ಅಂತ ಕೂಡ ಘೋಷಣೆ ಮಾಡ್ತಾರ ಇದೇ ಒಂದು ತಿದ್ದುಪಡಿಯ ಪ್ರಕಾರ. ನೆಕ್ಸ್ಟ್ 371 ಜೆ ವಿಧಿ. ಈ ಜೆ ವಿಧಿ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ವಿಶೇಷ ಸ್ಥಾನವನ್ನು ನೀಡ್ತಾರ. ಹಾಗಾದ್ರೆ ಇದು ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮಾಡ್ತಾರೆ? ಇದಕ್ಕೆ ಸಂವಿಧಾನದ 98ನೇ ತಿದ್ದುಪಡಿ ನೋಡಿ ಸ್ನೇಹಿತರೆ. ಯಾವಾಗಿದು? 2012 ಇದನ್ನ ಮಾಡ್ತಾರ. ಹಾಗಾದ್ರೆ ಈ 371 ಜೆ ಪ್ರಕಾರ 98ನೇ ತಿದ್ದುಪಡಿ ಮಾಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ವಿಶೇಷ ಸ್ಥಾನವನ್ನು ಕೊಡ್ತಾರಲ್ಲ, ಯಾವ ಪ್ರದೇಶಗಳಿಗೆ ಕೊಡ್ತಾರಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ ಅಂತ ಕರೆಸಿಕೊಳ್ಳುವ ಒಟ್ಟು 7 ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನವನ್ನು ಕೊಡ್ತಾರ. ಯಾವಕ್ಕ? 7 ಜಿಲ್ಲೆಗಳಿಗೆ. ಅವ್ಯಾವು? ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಯಾದಗಿರಿ ಮತ್ತು ವಿಜಯನಗರ. ಒಟ್ಟು ಈ 7 ಜಿಲ್ಲೆಗಳಿಗೆ ಸಂವಿಧಾನದ 371 ಜೆ ವಿಧಿಯ ಪ್ರಕಾರ ವಿಶೇಷ ಸ್ಥಾನಮಾನವನ್ನು ನಮ್ಮ ಕರ್ನಾಟಕ ರಾಜ್ಯದ ಈ 7 ಜಿಲ್ಲೆಗಳಿಗೆ ನೀಡಿರ್ತಾರೆ ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.